ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 1 ವಾಕ್ಯ 29 ತಿಳಿಸುವುದೇನೆಂದರೆ, ಇಗೋ, ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ. ಚಿಂತನೆ: ಸ್ನಾನಕನಾದ ಯೋವಾನನು ತನ್ನನ್ನು ಸೂಚಿಸುವುದಿಲ್ಲ, ಬದಲಾಗಿ ಎಲ್ಲರ ರಕ್ಷಣೆಗಾಗಿ ಅರ್ಪಿಸಲ್ಪಟ್ಟ ದೇವರ ಕುರಿಮರಿಯಾದ ಯೇಸುವನ್ನು ಸೂಚಿಸುತ್ತಾನೆ. ಆತನಲ್ಲಿ ಪಾಪವು ಕೇವಲ ಮುಚ್ಚಲ್ಪಟ್ಟಿಲ್ಲ, ಆದರೆ ತೆಗೆದು ಹಾಕಲ್ಪಟ್ಟಿದೆ. ಕ್ರಿಸ್ತನು ನಮ್ಮ ಮುರಿದ ಭಾವನೆಗಳನ್ನು ಹೊತ್ತುಕೊಳ್ಳುತ್ತಾನೆ, ನಮ್ಮ ಗಾಯಗೊಂಡ ಹೃದಯಗಳನ್ನು ಗುಣಪಡಿಸುತ್ತಾನೆ ಮತ್ತು ದೇವರೊಂದಿಗಿನ ಸಂಪರ್ಕಕ್ಕೆ ನಮ್ಮನ್ನು ಪುನಃಸ್ಥಾಪಿಸುತ್ತಾನೆ. ಕುರಿಮರಿ ನೋಡು ಎಂದರೆ ಆತನನ್ನು ಸಂಪೂರ್ಣವಾಗಿ ನಂಬುವುದು ಮತ್ತು ಆತನ ಕರುಣೆಯು ನಮ್ಮ ಜೀವನವನ್ನು ಪರಿವರ್ತಿಸಲು ಅನುಮೋದಿಸುವುದು. ಪ್ರಾರ್ಥನೆ: ಕರ್ತನಾದ ಯೇಸುವೆ, ದೇವರ ಕುರಿಮರಿಯೇ, ನೀವು ಲೋಕದ ಪಾಪವನ್ನು ಮತ್ತು ನನ್ನ ದೌರ್ಬಲ್ಯಗಳ ಭಾರವನ್ನು ನಿಮ್ಮ ಮೇಲೆ ತೆಗೆದುಕೊಂಡಿದ್ದೀರಿ. ನನ್ನ ಹೃದಯವನ್ನು ಶುದ್ಧೀಕರಿಸಿರಿ, ನನ್ನ ಆತ್ಮವನ್ನು ನವೀಕರಿಸಿ ಮತ್ತು ಕೃಪೆಯ ಹಾದಿಯಲ್ಲಿ ನನ್ನನ್ನು ನಡೆಸಿರಿ. ನಿಮ್ಮ ತ್ಯಾಗಕ್ಕಾಗಿ ಕೃತಜ್ಞತೆಯಿಂದ ಬದುಕಲು ನನಗೆ ಸಹಾಯ ಮಾಡಿರಿ ಮತ್ತು ನನ್ನ ಮಾತುಗಳು ಮತ್ತು ಕಾರ್ಯಗಳಲ್ಲಿ ನಿಮ್ಮ ಕರುಣೆಯನ್ನು ಪ್ರತಿಬಿಂಬಿಸಲು ನನಗೆ ಆಶೀರ್ವದಿಸಿರಿ. ಆಮೆನ್.